ಹಾ ರಿಯಲ್ ಚಿಕ್ಕಿ. ಡೂಪ್ಲಿಕೇಟ್ ಚಿಕ್ಕಿ ಯಾರು? ನನ್ಗಿನ್ನ ಮದ್ವೆನೇ ಆಗಿಲ್ಲ ಕಣೋ. ಆಗ್ಲೇ ಇವ್ರು ಯಾರು ಅಂತಾನೆ ಗೊತ್ತಿರಲಿಲ್ಲ ಅವ್ನಿಗೆ. ಏನಾಗ್ಬೇಕು ಅಂತ ಕೇಳ್ಕೊಂಡು ಆಮೇಲೆ ಬ್ಲಾಗ್ ಶುರು ಮಾಡಿ ರಿಯಲ್ ಚಿಕ್ಕಿ ಅಂತವನೆ. ಏನೋ ಮರ್ತೋಗ್ಬಿಡುತ್ತೆ ಡೈಲಾಗು. ಓಕೆ, ಐ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ಯಾಕೆಂದ್ರೆ ನೆನ್ನೆನೂ ಹಂಗೆ ಆಯ್ತು. ನೆನ್ನೆನೂ ಒಂದು ಸೀನ್ ಮಾಡ್ತಾ ಇರ್ಬೇಕಾದ್ರೆ ರಾಜೇಶ್ ಸರ್ ಜೊತೆ ಸೀನ್ ಮಾಡಿದ್ದಾರೆ, ಚಾನಲ್ ಜೊತೆ ಸೀನ್ ಮಾಡಿದ್ದಾರೆ, ಜಯದೇವ್ ಜೊತೆ ಅವ್ರು ಸೀನ್ ಮಾಡಿದ್ದಾರೆ. ಬಿಕಾಸ್ ಜಯದೇವ್ ಹೇಗೆ ಅಂತಂದ್ರೆ ಆನ್ ಸ್ಪಾಟ್ ಏನಾದ್ರು ಒಂದು ಇಂಪ್ರೂವೈಸ್ ಮಾಡ್ಬಿಡ್ತಾರೆ. ಅವ್ರ ಜೊತೆ ಸೀನ್ ಮಾಡ್ಬೇಕಾದ್ರೆ ಫುಲ್ ನಾವು ರೆಡಿ ಆಗಿರ್ಬೇಕು. ಅವ್ರ ಜೊತೆ ಸೀನ್ ಮಾಡ್ತಾರೆ. ನನ್ನ ಜೊತೆ ಮಾತ್ರ ಸೀನ್ ಮಾಡ್ಬೇಕಾದ್ರೆ ಸೈಕಲ್ ಹೊಡಿತಾರೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಆಕ್ಚುಲಿ ನಾನು ಕೇಳ್ಬೇಕು ಅಂತ, ಯಾಕೆ ಅದೇನೋ ಗೊತ್ತಿಲ್ಲ ನನಗೆ. ನಾನೇನಾದ್ರೂ ರಾಕ್ಷಸ ತರ ಕಾಣಿಸ್ತಾ ಇದೀನಿ ನಿಮಗೆ, ಅಥವಾ ಡೂ ಐ ಲುಕ್ ಲೈಕ್ ಓಕೆ ಟೀಚರ್ಸ್, ಸ್ಟ್ರಿಕ್ಟ್ ಟೀಚರ್ ತರ ಕಾಣಿಸ್ತೀನಿ, ಹೊಡೆದ್ಬಿಡ್ತಾರೆ ಅನ್ನೋ ತರ? ನೀವು ಅಷ್ಟು ಕ್ಯೂಟ್ ಆಗಿದ್ದೀರಲ್ಲ, ಅದಕ್ಕೆ ಮಾಡ್ಕೊಂಡ್ಬಿಟ್ಟಿರಲ್ಲ. Okay, bye guys. That's the end of the vlog. Okay, I'm going. Okay, bye. ಏನ್ ಅನಿಸ್ತೈತೆ ಇವತ್ತು ಮತ್ತಿಷ್ಟು ದಿನ ಶೂಟ್ ಮಾಡಿದ್ದು? ನನಗೆ ಆಕ್ಚುಲಿ ನೀವು ಪಾಪ ತುಂಬಾ ಒಳ್ಳೆ ಹುಡುಗ, ಹಾಗೆಲ್ಲ ಹೇಳ್ಬಾರ್ದು. ಪಾಪ ತುಂಬಾ ವೆರಿ ಸ್ವೀಟ್. ಈವನ್ ಡೈಲಾಗ್ಸ್ ಹೇಳ್ಬೇಕಾದ್ರೂ ಅಷ್ಟೇ ಅವ್ರಿಗೆ ಡೈಲಾಗ್ಸ್ ಗೊತ್ತಿರುತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ. ಹಿ ನೋಸ್ ದ ಆಕ್ಟಿಂಗ್ ಎವ್ರಿಥಿಂಗ್. ಬಟ್ ಅದು ಸಡನ್ ಆಗಿ ಗಾಬರಿ ಜಿ ಆಗ್ಬಿಡ್ತಾರೆ. ಬಟ್ ಚೆನ್ನಾಗಿ ಹೋಗ್ತಾ ಇದೆ. ನನಗೆ ಈ ಮದುವೆಗಿದ್ರೆ ಅದು ಅದ್ರ ಮೇಲೆಲ್ಲ ರಿಯಲ್ ಲೈಫಲ್ಲಿ ಅಷ್ಟಕ್ಕಷ್ಟೇ. ಆ್ಯಂಡ್ ಆಲ್ಸೋ ಚಿಕ್ಕ ಹುಡುಗನ ಮದುವೆ ಆಗ್ತಿದೆ ಅಂದ್ರೆ ನನಗೆ ರಿಯಲ್ ಲೈಫಲ್ಲಿ ತುಂಬ ಆ್ಯಕ್ಚುಲಿ ಬೇಸರ ಇದೆ. ಗೈಸ್ ಅದ್ರ ಬಗ್ಗೆ ಹೇಳಲೇಬೇಕು. ಯಾವ ಕಮೆಂಟ್ಸ್ ಅಲ್ಲಿ ನೋಡಿ ಎಲ್ಲಿ ನೋಡಿ ನಿಮ್ದವ್ರದ್ದು ಜೋಡಿ ಚೆನ್ನಾಗಿಲ್ಲ, ಅಕ್ಕ ತಮ್ಮಂತೀರ ಕಾಣಿಸ್ತೀರಾ ಅಂತ. ನನಗೂ ಅದು ನೋಡಿದಾಗ ಬೇಜಾರಾಗುತ್ತೆ. ಬಟ್ ಅಲ್ಲಿ ಏನಿರೋದು ಅಂತ ಅಂದ್ರೆ, ನಾನು ನನ್ನ ಸೀನಿಯರ್ನ ಇಷ್ಟಪಡೋ ಥರ, ಲೈಕ್ ಆಂಟಿ ಲವರ್ ಅನ್ನೋ ಥರ ಇರೋದಲ್ವಾ, ಅದಕ್ಕೆ. ಬಟ್ ಇವರು ಆಂಟಿ ಥರ ಕಾಣಿಸಲ್ಲ. ಥ್ಯಾಂಕ್ ಯು. ಆದರೆ ಆಕ್ಚುಲಿ ಓಕೆ, ಅದನ್ನ ಒಪ್ಕೊಳ್ತೀನಿ. ಬಟ್ ಅದೇನು ಅಂತಂದ್ರೆ, ಅವ್ರ ಆಂಟಿ ಲವರ್ ಆಗಿದ್ರು ಅವ್ರ ಸೀನಿಯರ್ನ ಇಷ್ಟಪಡೋದು. ಇವಾಗ ನಾನು ಕೆಲವೊಮ್ಮೆ ಆಂಟಿ ತರ ಕಾಣಿಸಿದ್ರು ಬಿಕಾಸ್ ಆಫ್ ಮೈ, ನಾನು ಪುಟ್ ಆನ್ ಆಗಿದ್ದೀನಿ, ಬೇಡ ನಾನೇ ಒಪ್ಕೊಳ್ತೀನಿ. ಬಟ್ ಆದ್ರೆ ಇನ್ ರಿಯಲ್ ಲೈಫ್ ಅಂತಂದ್ರೆ ನಮ್ಮ ಸೀರಿಯಲ್ ಅಲ್ಲಿ ಹಿ ಈಸ್ ಸಮ್ವೇರ್ ಅರೌಂಡ್ 22-23. ನಾನೆಲ್ಲೋ ಒಂದು 27-28, ಒಂದು ಆಲ್ಮೋಸ್ಟ್ ಒಂದು 5 years ಆಫ್ ಏಜ್ ಗ್ಯಾಪ್ ಅಂತ ಅನ್ಕೊಳ್ಳೋಣ. ನನಗೆ ಮದುವೆ ಆಗಿದೆ, ಅದಕ್ಕೋಸ್ಕರ ನಾನು ಆಂಟಿ ಆಗಿರ್ತೀನಿ ಹೊರತು ಇನ್ 28 ಆದ್ಕೂಡಲೇ ಆಂಟಿ ಯಾರು ಆಗೋದಿಲ್ಲ ಅಲ್ವಾ ಗೈಸ್? ಆಕ್ಚುಲಿ 28 ಆದ್ರೂ ಆತರ ಕಾಣಿಸಲ್ಲ, ಅದು ಮೈನ್. ಸೊ ಹಾಗಾಗಿ ಅದು ಆ ಕಮೆಂಟ್ಸ್ ಅಂದಾಗ ಆಕ್ಚುಲಿ ಕೆಲವೊಮ್ಮೆ ಫಸ್ಟ್ ನಮ್ದು ಇಂಟ್ರೊಡಕ್ಷನ್ ಆಯ್ತು ಗೊತ್ತಾ ನಮ್ಮಿಬ್ಬರದ್ದು, ಅದೇ ಇದು ಅದ್ರಲ್ಲಿ ಮತ್ತೆ ನನಗೆ ಒಂದು ಬೇಜಾರಾಗಿತ್ತು ಅಷ್ಟಿಷ್ಟಲ್ಲ. ಅದಕ್ಕಿಂತ ಮುಂಚೆ ನಂಗೆ ಏನೂ ಅನಿಸ್ಲಿಲ್ಲ. ಆ್ಯಂಡ್ ಇವಾಗ ಅಂತೂ ನಾನು ಅವ್ರು ಏನು ಸ್ಕ್ರಿಪ್ಟ್ ಕೊಡ್ತಾರೋ ಅದನ್ನು ನಾನು ಮಾಡ್ತಾ ಇದ್ದೀನಿ. ಬಿಕಾಸ್ ಇಟ್ಸ್ ಮೈ ವರ್ಕ್. ನಾವಿಬ್ಬರು ನಮ್ಮ ಕೆಲಸನ ಮಾಡ್ತಾ ಇರೋದು, ಅದನ್ನು ಬಿಟ್ಟು ಬೇರೆ ಏನಿಲ್ಲ. ಆ್ಯಂಡ್ ಖುಷಿ ಇದೆ. ಜನ ಕೆಲವೊಬ್ರು ಒಪ್ಕೊಂಡಿದ್ದಾರೆ, ಕೆಲವೊಬ್ರು ಒಪ್ಕೊಂಡಿಲ್ಲ, ಕೆಲವೊಬ್ರು ಒಪ್ಕೊಳ್ತಾ ಇಲ್ಲ, ಗೊತ್ತಿಲ್ಲ. ಬಿಕಾಸ್ ಈವನ್ ಗುಡ್ ಕಮೆಂಟ್ಸ್ ಕೂಡ ಬಂದಿದೆ ಸುಳ್ಳು. ಡೌಟು, ನೀವು ಮೋಸ ಮಾಡ್ತಾ ಇದ್ದೀರಾ ನನಗೆ? ಇದು ಎಷ್ಟು ಸಾವಿರ ಜನರ ಕ್ವೆಶನ್ ಇದು. ಏನ್ ಮೋಸ ಮಾಡಿಲ್ಲ ನಿಮಗೆ? ಅಂದ್ರೆ ಜಯದೇವ್ ಹೇಳಿದ್ರು ಅಂತ ಹೇಳಿ ನನ್ನ ಮದ್ವೆ ಆಗ್ತಾ ಇದ್ದೀರಾ, ಅಥವಾ ನಂಗೆ ನೀವಂದ್ರೆ ನಿಮಗೆ ನಾನು ನಿಜವಾಗ್ಲೂ ಇಷ್ಟನಾ, ಅಥವಾ ಈಸಿ ಚೀಟಿಂಗ್ ಗೈಸ್? ನಿಮ್ಗೇನ್ ಅನಿಸ್ತಾ ಇದೆ? ನಂಗೆ ನಿಜ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಐ ಆಮ್ ರಿಯಲಿ ಕನ್ಫ್ಯೂಸ್. ಡೈಲಾಗ್ಸ್ ಅಲ್ಲೂ ಕೂಡ ನೀವು ಹಾಗೆ ಹೇಳ್ತಾ ಇದ್ದೀರಾ, ಅಯ್ಯೋ ಇವಾಗ ಹೇಗಪ್ಪ ನಾನು ಈ ಟಾರ್ಚರ್ ಇಂದ ಹೊರಡೆ ಬರ್ಲಿ, ಏನ್ ಮಾಡ್ಲಿ ಅಂತ ಹೇಳಿ. ಸೊ ನನಗೆ ಮತ್ತೆ ಏನಾದ್ರು ನನ್ನ ಸ್ಟೋರಿ ಸೇಮ್ ಜಯದೇವ್ ತರ ರಿಪೀಟ್ ಆಗತ್ತಾ ಅಂತ. ಮೋಸ ಗೀಸ ಮಾಡ್ಬೇಕಂತೆ ಮಗನೇ. ಜಯದೇವ್ನೇ ಸುಮ್ಮನೆ ಬಿಟ್ಟಿಲ್ಲ ನಾನು, ಇನ್ನು ಚೈಲ್ಡ್ನೆಲ್ಲ ಸುಮ್ಮನೆ ಬಿಟ್ಬಿಡ್ತೀನಾ? ಇಲ್ಲ.